ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಡಿಪ್ಲೊಮಾ CET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಡಿಪ್ಲೊಮಾ CETನ ಆನ್ಲೈನಲ್ಲಿ ಆಫ್ಲೈನ್ ಕಂಡಕ್ಟ್ ಮಾಡ್ತಾರೋ ಮತ್ತು ಅದ್ರ ಜೊತೆಗೆ ಯಾವ ಡೇಟಿಗೆ ಕಂಡಕ್ಟ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2024 DCET ಡಿಪ್ಲೊಮಾ ಕಾಮನ್ ಎಂಟ್ರಿ ಲ್ಯಾಟರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಥರ್ಡ್ ಸೆಮಿಸ್ಟರ್ಗೆ ಎಂಟ್ರಿ ಕೊಡುವಂಥ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ CETನ ಪ್ರತಿ ವರ್ಷ ಕೂಡ ಕಂಡಕ್ಟ್ ಮಾಡ್ತೀವಿ. ಈ ವರ್ಷ ಕೂಡ ಕಂಡಕ್ಟ್ ಮಾಡ್ತಾ ಇದೆ. ಆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡಿಪ್ಲೊಮಾ CET 2024ಕ್ಕೆ ಪರೀಕ್ಷಾ ಕೇಂದ್ರದ ನವೀಕರಣ ಲಿಂಕು ಮತ್ತು DCET 2024 ಹೊಸ ಕೋರ್ಸ್ಗಳ ಸೂಚನೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವೇಳಾಪಟ್ಟಿ ಕೇಂದ್ರದ ಪ್ರಕಟಣೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಅವೆಲ್ಲನೂ ಕೂಡ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಎಲ್ಲನೂ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಇರುತ್ತೋ ಆಫ್ಲೈನ್ ಇರುತ್ತೋ ಎಕ್ಸಾಮ್ ಅಂತ ಕೂಡ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಕಾಂತಂತ ಭಾವಿಸೋದೀನಿ. ಲ್ಯಾಟರ್ ಎಂಟ್ರಿಗೆ ಜೂನ್ 22ಕ್ಕೆ ಡಿಪ್ಲೊಮಾ CET ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳ ಲ್ಯಾಟರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಪ್ರವೇಶಕ್ಕೆ ಜೂನ್ 22ರಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಂದರೆ ಏನು ಕರಿತೀವಿ CETನ ಕೂಡ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಪರೀಕ್ಷೆನ ನಡೆಸಲಾಗುತ್ತೆ. ಮೊದಲು ಆನ್ಲೈನ್ ಮುಖಾಂತರ ನಡೆಸಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದರೆ ವಿವಿಧ ಕಾರಣಗಳಿಂದ ಪರೀಕ್ಷೆಯನ್ನು ಆಫ್ಲೈನ್ ಸ್ವರೂಪದಲ್ಲಿ ಹಿಂದಿನ ವರ್ಷದಂತೆ ಕೂಡ ನಡೆಸ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಉತ್ತರ ಪತ್ರಿಕೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಹೇಳಿದೆ. ಪರೀಕ್ಷೆಯನ್ನು ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಉಡುಪಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ ನಡೆಸಲಾಗುವುದು ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ, ಬೇರೆ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನ ಲಿಂಕ್ ಮೂಲಕ ಮೇ 24 ಬೆಳಗ್ಗೆ 11ರಿಂದ 27 ರಾತ್ರಿ 12 ಗಂಟೆ ಒಳಗಾಗಿ ಬದಲಿ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡಿಕೊಳ್ಳಬೇಕೆಂದು ಕೂಡ ಸಲಹೆ ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ಈಗ ಆಲ್ರೆಡಿ ಈ ಎಕ್ಸಾಮ್ ಸೆಂಟರ್ನ ಬಿಟ್ಟು ಬೇರೆ ಯಾವುದಾದ್ರು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಂದರೆ ಆ ಡಿಸ್ಟಿಕ್ನ ಬಿಟ್ಟು ಈ ಡಿಸ್ಟಿಕ್ನ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ತಿಂಗಳ ಮೇ 24ರಂದು ಇವತ್ತಿಂದ ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 27 ರಾತ್ರಿ 12 ಗಂಟೆವರೆಗೂ ಕೂಡ ಆಪ್ಷನ್ ನಿಮಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದೆ. ಫ್ರೆಂಡ್ಸ್, ಹಾಗಾಗಿ ಲ್ಯಾಟರ್ ಎಂಟ್ರಿ ಮುಖಾಂತರ ಯಾರು ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಹೋಗಿ ಅಲ್ಲಿ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ನೀವು ಇಲ್ಲಿ ಬಂದುಬಿಟ್ಟು ಡಿಪ್ಲೊಮಾ ಏನು ಸೆಂಟರ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಬಂದು ನೀವು ಎಂಟ್ರೆನ್ಸ್ ಟೆಸ್ಟ್ನ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಅರ್ಜಿ ಏನು ಹಾಕಿರ್ತೀರ ಅಲ್ಲಿ ಎಕ್ಸಾಮ್ ಸೆಂಟರ್ನ ನೀವು ಏನು ಆ ಡಿಸ್ಟಿಕ್ಗಳು ಏನು ಹಾಕಿದ್ರೆ ಅದನ್ನು ಬಿಟ್ಟು ಈಗ ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥ ಡಿಸ್ಟಿಕ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಬಂದು ಪ್ರೊಸೀಡ್ ವಿತ್ ರಿಜಿಸ್ಟ್ರೇಷನ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಅಂದರೆ ನಿಮಗೆ ಬಂದು ಇಲ್ಲಿ ಡಿಪ್ಲೊಮಾ ಸೆಂಟರ್ ಮುಖಾಂತರ ಇಲ್ಲೇನು ಕಾಮನ್ ಎಂಟ್ರೆನ್ಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಲಾಗಿನ್ ಆಗಿ ಪಾಸ್ವರ್ಡ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡಿ ಲಾಗಿನ್ ಆದರೆ ಸಾಕು. ಫ್ರೆಂಡ್ಸ್, ಸೊ ನಿಮಗೇನು ಬರ್ತದೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿ ಎಕ್ಸಾಮ್ ಸೆಂಟರ್ನ ಕೂಡ ನೀವು ಆಯ್ಕೆ ಮಾಡ್ಕೊಂಡು ಅಥವಾ ಬದಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಫ್ರೆಂಡ್ಸ್, ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.